ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ ನಂಗೆ ಆಗಲ್ಲಪ್ಪ ನಿಂಗೆ ರುಕ್ಮಿಣಿ ಸಿಗಲ್ಲ. ದೋಸೆನ ಹೆಂಗ್ ಬಿಡ್ತೀರ ಅಂದ್ರೆ ಏನ್ ಕತೆ? ಬೇರೆ ಎಲ್ಲ ಇದು ಹೆಂಗ್ ಬಿಡೋಣ? ಇವ್ರ ಹೆಸರೇ ರೀ, ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸ್ವಲ್ಪ ಡೀಸೆಂಟ್ ಮಾತಾಡ್ರಿ. ಏನೋ ಒಂಚೂರು ಹಾಕಕ್ಕ ನಾವು ವಿಡಿಯೋ ಕೊಟ್ರು, ಸುಮ್ಮನೆ ಹೋದ್ರಿ ಎಲ್ಲ ಬರೀ ಬೀಪ್ ಹಾಕೊಂಡವ್ರು ಏನೋ ಇರ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ನಿನ್ ಜೊತೆ ಎಷ್ಟು ದೂರ ಅಂತ ಹುಚ್ಚ ಇವಾಗ ಹೇಳ್ಬಿಡ್ರಪ್ಪ. ಈ ಕುರಿಂಜಲ್ ಟ್ರಕ್ ಅನ್ನೋದು ಒಂದು 5 ಕಿಲೋಮೀಟರ್ ಫುಲ್ ಜಂಗಲ್ ಸಿಗುತ್ತೆ, ಫಾರೆಸ್ಟಲ್ಲೇ ಹೋಗೋದು, ಡೀಪ್ ಫಾರೆಸ್ಟ್. ಬೇರೆ ಟ್ರಕ್ ಎಲ್ಲ ಫುಲ್ ಗ್ರಾಸ್ ಲ್ಯಾಂಡ್. ಇದೊಂದು ಅಡ್ವಾಂಟೇಜು ಈಗಿನ ಜೆನ್ಸಿ ಕಿಡ್ಸ್ಗೆ, ಯಾಕೆಂದರೆ ಯಾವಾಗಲೂ ಫೋನು ಮೊಬೈಲ್ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಈ ನನ್ನ ಮಗ ಒಬ್ಬ ಒಂದೇ ಕಡೆ ಗೂಟ ಹೊಡ್ಕೊಂಡಿರ್ತೀವಿ. ಒಂದೇ ಕಡೆ ಗೂಟ ಹೊಡ್ಕೊಂಡು ಇರಬೇಡ್ರಿ, ಬರ್ರಿ ಈ ಥರ. ಇದು ಎಸ್ಪೆಷಲಿ ಇದು ಕುರಿಂಜಲ್ ಟ್ರೆಕ್ ಹೇಳಬೇಕಂದ್ರೆ ನಾವು ಪ್ರತಿಯೊಂದು ವೆದರು ನೋಡ್ಬಿಟ್ವಿ ಇವಾಗ. ಮೂರು ದಿವಸ ಅನ್ನೋದು ಗೊತ್ತಷ್ಟೇ. ಯಾವಾಗ ಹೋಗ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನು ನೋಡ್ತೀವಿ ಅನ್ನೋದು ಒಂದು ಚೂರು ಐಡಿಯಾ ಇಲ್ಲ. ಏನಂದ್ರೆ ಏನು ಕೂಡ ಒಂದು ಪಿನ್ ಪಾಯಿಂಟ್ ಕೂಡ ಪ್ಲ್ಯಾನ್ ಮಾಡಿಲ್ಲ. ಟಿಕೆಟ್ ಮಾತ್ರ ಬುಕ್ ಮಾಡಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಬಾಯ್ಸ್ಗೆ ಒಂದ್ಸರಿ ಜೋಶ್ ಕೇಳೋಣ. ಹೇಗಿದೆ ಬಾಯ್ಸ್ ಜೋಶ್? ಮುಂದೆ ಮುಂದೆ ಬಾ ಅಂದ್ರೆ ಹಿಂದೆ ಹೋಗ್ತಿಲ್ಲ, ಯಾಕೋ ಮುಂದೆ ಬರ್ಬೇಕು ಜೀವನದಲ್ಲಿ. ಫುಲ್ ಜೋಶ್ ಆಯ್ತಾ? ಫುಲ್ ಜೋಶ್, ನಿಂಗೆ ಫುಲ್ ಎಂಜಾಯ್ಮೆಂಟ್. ಫುಲ್ ಎಂಜಾಯ್ಮೆಂಟ್, ಡ್ರಗ್ಸ್, ಗರ್ಲ್ಸ್, ಇವಂದೇ ಇರೋದು ನನ್ನ ಮಗಂದು, ಇವಂದೇ ಇರೋದೆಲ್ಲ ಎಂಜಾಯ್ಮೆಂಟು. ಸರಿ, ಇನ್ನೇನು ಬರೀ ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್. ಓಕೆ, ನೋಡ್ಕೊಬರ್ರಿ ಒಂದ್ಸರಿ ಕೊನೆಗೆ ಗಾಡಿಗಳು. 2 hours later. ಆಕ್ಚುಲಿ ನಮ್ಮ ಡೆಸ್ಟಿನೇಷನ್ ಇನ್ನೂ ದೂರ ಇದೆ. ನಾವೀಗ ಬಂದು ಸ್ಟಾಪ್ ಮಾಡಿರೋದು ನಿಯರ್ ಬಾಣವರ. ಒಂದು ಟೀ ಹಾಕೋಣ ಅಂತ ಹೇಳಿ. ಟೈಮ್ ಎಷ್ಟು? ಟೀ ಕುಡಿಯೋಣ. ಟೈಮ್ ನೋಡು ಗೊತ್ತು, 1:51 ಆಕ್ಚುಲಿ ಟೈಮ್. ಈಗ 1:51 ಅಂದರೆ ನಿದ್ದೆ ಬರುತ್ತೆ, ಆಬ್ವಿಯಸ್ಲಿ ನಿದ್ದೆ ಬರುತ್ತೆ ಈ ಟೈಮಲ್ಲೆಲ್ಲ. ಸೊ ಅದಕ್ಕೆ ಒಂದು ಕಪ್ ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಾಣವರ ಹತ್ರ ನಿಲ್ಲಿಸಿದ್ದೀವಿ. ಅಣ್ಣವ್ರು ನೀರು ದೋಸೆ ಮಾತ್ರ ಕ್ರೇಜಿಯಾಗಿ ಬಿಡ್ತಾವ್ರೆ. ಇವರೇ ನೋಡಿ, ಅವರು ನೀರು ದೋಸೆ ಬಿಡೋರು. ತೋರಿಸಿ ಬ್ರೋ, ಯಾಕೆ ಬ್ರೋ? ಇರಲಿ ತೋರಿಸಿ ಬ್ರೋ. ದೋಸೆನ ಹೆಂಗೆ ಬಿಡ್ತೀರ ಅಂದರೆ ಏನು ಕತೆ? ಬೇರೆ ಎಲ್ಲ ಇದು ಹೆಂಗೆ ಬಿಡೋಣ? ಬರೀ ಇಂಥದೆಯಾ ಕ್ರೇಜಿ ಬ್ರೋ ನೀವು. ಕೇಳ್ತಿರಲ್ಲ, ಅದೇನೇ ಕೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು. ನಿಮ್ದು ಒಂಚೂರು ಮುಖ ತೋರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಂ, ನೀನು ಬಿಡ್ತೀನ ಚರಣ? ಬರ್ರಿ ಉತ್ತಮ್ರು ಒಂಚೂರು ದೋಸೆ ಬಿಡ್ರಿ. ಅಲ್ಲಲ್ಲಿ ನೀರು ದೋಸೆ ಇಕ್ಕೊಂಡು ನೀರು ಕೇಳ್ತಿಯಲ್ಲ ನೀನು. ನೀರೇ ಬೇಕಾಗಲ್ಲ ಕಣೋ ನೀರು ದೋಸೆಗೆ, ಹಂಗೆ ತಿನ್ಬೇಕು ನೀನು. ಸೊ ಆ್ಯಕ್ಚುಲಿ ನೆನ್ನೆ ಬಂದ್ಬಿಟ್ಟು 8:30ಗೆ ನಾವು ಬೆಂಗಳೂರು ಬಿಟ್ಟಿದ್ದು. ಸೊ ಈಗ ನಾವು ರೀಚ್ ಆಗಿರೋದು ಟೈಮ್ ಬಂದರೆ 8:37. ಅರೌಂಡ್ 12 hours ತೊಗೊಂಡಿದೆ ಬೆಂಗಳೂರು ಟು ಇಲ್ಲಿಗೆ ರೀಚ್ ಆಗೋದಕ್ಕೆ. ಇನ್ ಬಿಟ್ವೀನ್ ಅರೌಂಡ್ 3 to 4 ಸ್ಟಾಪ್ಸ್ ಆಗಿದೆ ನಮ್ಮದು. ಆ್ಯಕ್ಚುಲಿ ನಾವು ರೈನ್ ಕೋಟ್ ತೊಗೊಂಬಂದು ಬಚಾವಾದ್ವಿ. ರೈನ್ ಕೋಟ್ ತೊಗೊಂಬಂದಿಲ್ಲ ಅಂದರೆ ತುಂಬಾ ಕಷ್ಟ ಆಗೋದು ಆ್ಯಕ್ಚುಲಿ. ಈಗ ಕರೆಕ್ಟಾಗಿ ನಾವು ರೀಚ್ ಆಗಿರೋದು ಸಂಸೆಲಿ. ಇನ್ನೂ ಬೇಸ್ ಪಾಯಿಂಟು ಇನ್ನೂ ತುಂಬ ದೂರ ಇದೆ. ಸೊ ಈಗ ನಾನು ಬೇಸ್ ಪಾಯಿಂಟ್ ಯಾವ ಟ್ರಕ್ ಮಾಡ್ತಾ ಇದ್ದೀವಿ ಅಂತ ಈಗಲೇ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಇರೋದಿಲ್ಲ. ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡ್ಬಂದು 8 hours 12 hours ಟ್ರಾವೆಲ್ ಮಾಡಿದೆ ಕಂಟಿನ್ಯೂಸ್ ಆಗಿ. ಜೋಶ್ ಅಂದ್ರೇನು? ಡಿಪ್ರೆಷನ್ ನೋಡ್ರಿ, ಎಲ್ಲ ತಣಿ ಮಿಣಿ ನೋಡ್ರಿ, ಇಲ್ಲಿ ಲೋಯರ್ಸ್ ನೋಡ್ರಿ, ಎಲ್ಲರೂ ಕ್ರೇಜಿ ಇದೆ. ಅದಿನ್ನೂ ಟಾಪ್ ಹಾಕೋ ಗೊತ್ತಾಗತ್ತೆ ನಿಂದು. ಈಗ ಫನ್ನಿ ಥಿಂಗ್ ಏನಂದರೆ 12 hours ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ದೀವಿ. 1 hour ಅಲ್ಲ, 1 minute ಕೂಡ ನಾವು ನಿದ್ದೆ ಮಾಡಿಲ್ಲ. ಈಗ ಟ್ರಕ್ ಮಾಡೋಕೆ ಹೋಗ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಆ ಟ್ರಕ್ ಯಾವ ರೀತಿ ಕನ್ವರ್ಟ್ ಆಗುತ್ತೋ ಏನೋ ಒಂದು ಕೂಡ ಗೊತ್ತಿಲ್ಲ ಗುರು. ಇದೇ ಜೋಶ್ ಕೊನೆವರೆಗೂ, ಟ್ರಕ್ ಹತ್ತಿ ಇಳ್ದು ಬರೋವರೆಗೂ ಇದೇ ಜೋಶ್ ಇದ್ದರೆ ಚೆನ್ನಾಗಿರುತ್ತೆ. ಐ ಹೋಪ್ ಅಂದ್ಕೊಂಡಿದ್ದೀನಿ ಎಲ್ಲ ಬಾಯ್ಸು ಎಂಜಾಯ್ ಮಾಡ್ತಾರೆ, ಕೊನೆವರೆಗೂ ಇದೇ ಜೋಶ್ ಇರುತ್ತೆ ಅಂತ. ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ. ಕುರಂಜಲ್ ಟ್ರೆಕ್ಕಿಂಗಲ್ಲಿ ಕಂಪೇರ್ ಟು ನೇತ್ರಾವತಿ, ಕುದುರೆಮುಖ, ಇಲ್ಲಿ ಸುತ್ತಮುತ್ತ ಕೆಲವಾರು ಟ್ರೆಕ್ಗಳಿದಾವಲ್ಲ. ಸೊ ಇದರಲ್ಲಿ ವಿಶೇಷ ಏನು ಈ ಪರ್ಟಿಕ್ಯುಲರ್ ಟ್ರಕ್ಕಲ್ಲಿ ಅಂದರೆ ಈ ಕುರಿಂಜಲ್ ಟ್ರಕ್ ಅನ್ನೋದು ಒಂದು 5 ಕಿಲೋಮೀಟರ್ ಫುಲ್ ಜಂಗಲ್ ಸಿಗುತ್ತೆ, ಫಾರೆಸ್ಟಲ್ಲೇ ಹೋಗೋದು, ಡೀಪ್ ಫಾರೆಸ್ಟ್. ಬೇರೆ ಟ್ರಕ್ ಎಲ್ಲ ಫುಲ್ ಗ್ರಾಸ್ ಲ್ಯಾಂಡ್. ಮತ್ತೆ ಇದು 12 ವರ್ಷಕ್ಕೆ ಒಂದ್ಸಲಿ ಕುರಂಜಿ ಹೂ ಬಿಡೋ ಜಾಗ. ಕುರಂಜಿ ಇಲ್ಲಿ ಮಂಡಲ್ಪಟ್ಟಿಲಿ ಬಿಡುತ್ತಲ್ಲ ಆ ಥರದ. ಮುಳ್ಳಯ್ಯನಗಿರಿ, ಮಂಡಲ್ಪಟ್ಟಿ, ಮತ್ತೆ ಕೇರಳ ಮುನ್ನಾರು ಅಲ್ಲೆಲ್ಲ ಬಿಡುತ್ತಲ್ಲ, ಆ ಥರ ಇದು ಕುರಂಜಿ ಹೂ ಬಿಡುತ್ತೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಟ್ರಕ್ ಮಾಡೋಕ್ಕೆ ತುಂಬ ಇಷ್ಟಪಡೋ ಜಾಗದಲ್ಲಿ ಇದು ಒಂದು. ಇದಿಷ್ಟು ಇದ್ರದ್ದು ವಿಶೇಷ. ನಿಮ್ಮ ಹೆಸರು ಅಣ್ಣ? ಪ್ರಸನ್ನ ಅಂತ. ಸೊ ಆ್ಯಕ್ಚುಲಿ ಗೈಸ್ ಇವ್ರು ಬಂದ್ಬಿಟ್ಟು ಗೈಡ್ ಇಲ್ಲಿ.
ನಮಗೆ ಸಿಕ್ಕಿರೋದು ಇವ್ರ ಗೈಡು ಪ್ರಸನ್ನ ಅವರು ಅಂತ. ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ರು ಮತ್ತು ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ಬನ್ನಿ, ಎಲ್ಲ ಗೈಡ್ಸು ಕೂಡ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸರ್ ಇದು ಭದ್ರಾ ರಿವರ್, ಇದು ಮುಂದೆ ಇನ್ನು 5 ಕಿಲೋಮೀಟರ್ ಗಂಗಾಮೂಲ ಅಂತಿದೆ, ಅಲ್ಲಿಂದ ಹುಟ್ಟುತ್ತೆ. ಅದು ಇಲ್ಲಿ ಇದು ಫುಲ್ಲು ನಾವು ಅಲ್ಲಿ ಬರ್ತಾ ನೋಡಿದಲ್ಲ, ಅಲ್ಲೊಂದು ಪಾಯಿಂಟ್ ಬ್ರಿಡ್ಜ್ ಅಲ್ಲಿ ಹರಿತಿತ್ತಲ್ಲ, ಇದೇ ನದಿ ಅದು. ಇದೇ ನದಿ ಇದು ಭದ್ರಾ ರಿವರ್ ಅಂತಲ್ಲ? ಹೌದು. ನೋಡಿ ಗುಡ್ಡದ ನೀರೆಲ್ಲ ಸೇರಿ ತುಂಬ ದೊಡ್ಡದಾಗ್ತಾವ ಹರಿ. ಓಕೆ ಅಣ್ಣ, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಗ್ರೂಪು. ಸೊ ಇವರು ಈ ಗ್ರೂಪಿಗೆ ಇವ್ರು ಬಂದು ಗೈಡ್. ಸೊ ಇವರೆಲ್ಲ ಗೈಸ್. ವಾಟ್ಸ್ ಯುವರ್ ನೇಮ್? ಅಕ್ಷಯ್. ಅಕ್ಷಯ್, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಅಲಹಾಬಾದ್. Sorry? UP. UP. You're From Jharkhand. Ashutosh. Ashutosh. Ritvik from Jharkhand. These guys came from the outside. Actually, we have to ask them how the experience it is. It's really a great experience. Adventurous, scary, And full of threats. Don't scare it, bro. Nothing will happen. Leeches will not do anything. It will come and it will take one drop of blood and it will go. Don't scare it. Nothing will happen. We can together we will go and do some fun. We should make this trek as an amazing experience. That's it. ಏನೋ ಇದು ಬಸ್ರಿ ಹೆಂಗ್ಸ್ ನಡ್ಕೊಂಡ್ ಬಂದಂಗೆ ಬರ್ತೀಯಲ್ಲೋ. ಅಲ್ಲ ಗುರು, ನಡೆದಿರೋದು 100 ಮೀಟ್ರ್ ಕೂಡ ನಡೆದಿಲ್ಲ ಆಲ್ರೆಡಿ. ಅಂತ ಬುಸ್ಕರಿತಾವನ್ ಆಲ್ರೆಡಿ. ಇಲ್ಲಪ್ಪ ಅಷ್ಟಲ್ಲಿ. ಸೊ ಆ್ಯಕ್ಚುಲಿ ಟ್ರಕ್ ಮಾಡೋಕ್ಕೆ ಬಂದವರು ಡೀಸೆಂಟಾಗಿ ಡಿಸಿಪ್ಲಿನಾಗಿ ಟ್ರಕ್ ಮಾತ್ರ ಮಾಡಿ, ಪ್ಲಾಸ್ಟಿಕ್ ತೊಗೊಂಬಂದು ಅಲ್ಲಿ ಫಾರೆಸ್ಟ್ ಆಫೀಸರ್ಗೆ ಯಾಮಾರಿಸ್ಬಿಟ್ಟು ಇಲ್ಲಿ ತೊಗೊಂಡು ಫಾರೆಸ್ಟ್ ಒಳಗಡೆ ಹಾಕಿ ಪ್ರಕೃತಿ ಹಾಳು ಮಾಡೋ ಕೆಲಸ ಅಂತೂ ಮಾಡಬೇಡಿ ದಯವಿಟ್ಟು. ಇದೆಲ್ಲ ಲಾಗರ್ಸು ಹೇಳಿರ್ತಾರೆ, ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರಕೃತಿ ಹಾಳು ಮಾಡಬೇಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಗೈಡ್ ಇರ್ತಾರೆ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರನ್ನ ಹೊರತುಪಡಿಸಿ ನೀವು ಎಲ್ಲಾದರೂ ಹೋಗೋದು ಅದೆಲ್ಲ ಮಾಡಬೇಡಿ. ಅವ್ರನ್ನ ಫಾಲೋ ಮಾಡಿಕೊಂಡು ಆರಾಮಾಗಿ ಅವರೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿಸ್ತಾರೆ. ಎಲ್ಲೆಲ್ಲಿದೆ ವ್ಯೂ ಪಾಯಿಂಟ್ಸು ಎಲ್ಲ ಆರಾಮಾಗಿ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ. ನನಗೂ ಸುಸ್ತಾಗ್ತಾಯಿದೆ ಗುರು. ಫ್ಲ್ಯಾಶ್ ಬ್ಯಾಕ್. ಅಲ್ಲ ಗುರು, ನಡೆದಿರೋದು 100 ಮೀಟ್ರ್ ಕೂಡ ನಡೆದಿಲ್ಲ ಆಲ್ರೆಡಿ. ಅಂತ ಬುಸ್ಕರಿತಾವನ್ ಆಲ್ರೆಡಿ. ಇಲ್ಲಪ್ಪ ಅಷ್ಟಲ್ಲಿ. ಸೊ ಆ್ಯಕ್ಚುಲಿ ನೋಡಿ, ಇದು ಮರ ಬಂದ್ಬಿಟ್ಟು ಬಲಿಗೆ ಮರ ಅಂತ. ಸೊ ಇದು ಮುಂಚೆ ಎಲ್ಲ ಶಿಪ್ ಬಾಡಿಗೆ ಮತ್ತು ರೈಲ್ವೆ ಬಾಡಿ ಮಾಡೋದಕ್ಕೆಲ್ಲ ಮುಂಚೆ ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡೋರು. ಇದು ತುಂಬ ಸ್ಟ್ರಾಂಗ್ ಅಂತೆ ಆ್ಯಕ್ಚುಲಿ. ಇದು ನಮಗೆ ಗೈಡ್ ಹೇಳಿದ್ರು ಜಸ್ಟ್ ಈಗ. ಸೊ ಈ ಮರದ ವಿಶೇಷತೆ ಏನಂತ ಅಂದರೆ, ವರ್ಷದ 365 ದಿನ ಕೂಡ ಯಾವಾಗಲೂ ಎವರ್ ಗ್ರೀನಾಗೇ ಇರುತ್ತೆ. ಎಲೆ ಉದುರುತ್ತೆ ಮತ್ತು ಎಲೆ ಹುಟ್ಟುತ್ತೆ. ಸೊ ಅದು ಒಂದು ಸ್ಪೆಷಾಲಿಟಿ ಗಿಡದ್ದು ಆ್ಯಕ್ಚುಲಿ. ಇದು ಮರ ಸೂರ್ಯನ ಕಿರಣನ ಹುಡಿಕೊಂಡು ಹೋಗುತ್ತೆ. ಸೊ ಒಂದು ಮೀನ್ ಪೀರಿಯಡ್ವರೆಗೂ ಬೆಳೆದು ಬಿಡುತ್ತೆ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಬ್ರ್ಯಾಂಚಸ್ನ ಹೊಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಸ್ಟ್ರೈಟಾಗಿ ಬೆಳ್ಕೊಂಡು ಹೋಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿರೋ ಎಲ್ಲ ಮರ ಕೂಡ ಅದೇ ರೀತಿ ಇದ್ದಾವೆ. ಅಬ್ಸರ್ವ್ ಮಾಡ್ತಾಯಿದ್ರೆ ಎಲ್ಲ ಬ್ರ್ಯಾಂಚಸ್ ಕಾಣ್ತಿದ್ದಾವೆ ಮೇಲ್ಗಡೆ. ಫುಲ್ ಸ್ಟ್ರೈಟಾಗಿ ಹೋಗಿ ನೋಡಿ, ನಾವು ವರ್ಷ ಪೂರ್ತಿ ಬೆಂಗಳೂರಿನಲ್ಲಿ ಅದೇ ಟ್ರಾಫಿಕ್ಕು, ಅದೇ ಜಂಜಾಟ, ಅದೇ ಆಫೀಸು, ಅದೇ ಮನೆ ಅಂತ ಒದ್ದಾಡ್ತಿರ್ತೀವಿ. ನಿಜವಾದ ಸ್ವರ್ಗ ಏನು ಅಂತ ನೋಡಬೇಕು ಅಂದರೆ ಇಂಥ ಟ್ರೆಕ್ಕಿಂಗಿಗೆ ಬರಬೇಕು. ಹಿಂಗೆ ಏದುಸ್ರು ಬಿಡಬೇಕು. ಇದರಲ್ಲಿರೋ ಮಜಾ ಸಿನಲ್ಲಿ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ತೀವಲ್ಲ, ಅದರಲ್ಲಿರಲ್ಲ. ಸೊ ನನ್ನನ್ನು ಕೇಳಿದ್ರೆ, ನಿಮ್ಮ ಎನರ್ಜಿ ಯಾವ ಲೆವೆಲಲ್ಲಿದೆ, ನಿಮ್ಮ ಸ್ಟ್ಯಾಮಿನಾ ಹೆಂಗಿದೆ, ವರ್ಷಕ್ಕೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಸರಿ. ಲಾಸ್ಟ್ ಟೈಮ್ ನಾನು ನೇತ್ರಾವತಿಗೆ ಹೋಗಿದ್ದಾಗ ಇಬ್ಬರು ಬಂದಿದ್ದರು. ಅವರು ಗಂಡ ಹೆಂಡತಿ, ಆಲ್ಮೋಸ್ಟ್ 60-65 ವರ್ಷದವರು. ಆರಾಮಾಗಿ ಟ್ರೆಕ್ ಮಾಡಿದ್ರು. ಸೊ ನಾನು ಹೇಳೋದು, ವಯಸ್ಸು ಹುಡುಗರು ಮಾಡಿ, ಸೊ ದಟ್ ನಿಮ್ಮ ಸ್ಟ್ಯಾಮಿನಾ ಏನು, ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಅಂದರೆ ಹೆಲ್ತ್ ಕಂಡೀಷನ್ ನಾವು ಬಂದ್ಬಿಟ್ಟು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಬಂದರೆ ಅಟ್ಲೀಸ್ಟ್ ನಾವು ಯಾವ ಥರ ಡೈಲಿ ದಿನನಿತ್ಯ ಏನು ತಿಂತಾ ಇದ್ದೀವಿ, ಅದು ನಮಗೆ ಒಳ್ಳೇದೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದು ಟ್ರಕ್ಕಲ್ಲೇ ನಮಗೆ ಗೊತ್ತಾಗುತ್ತೆ. ಅದರಿಂದ ಮೋಟಿವೇಶನ್ ಆಗಿ ನಮ್ಮ ಬಾಡಿನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿರೋರು ಎಷ್ಟೋ ಜನ ಇರ್ತಾರೆ. ಅದು ಕೂಡ ಹೆಲ್ಪ್ ಆಗುತ್ತೆ. ಪ್ರಕೃತಿ ಮಡಿಲಲ್ಲಿ ಬರ್ತಾ ಇರೋಂಥ ನೀರನ್ನ ಈ ಥರ ತಗೊಂಬಿಟ್ಟು ಈ ಥರ ಸೇವಿಸ್ಬಿಟ್ರೆ ಇದ್ರ ಮುಂದೆ ಯಾವ ಫಿಲ್ಟ್ರ್ ನೀರು ಏನೂ ಅಲ್ಲ ಗುರು, ಝೀರೋ. ಯಾವ ಕೋಲ್ಡ್ ವಾಟ್ರು ಬೇಡ, ಏನೂ ಬೇಡ, ಅಷ್ಟು ಕೋಲ್ಡ್ ಆಗಿದೆ, ಅಷ್ಟು ಸಕ್ಕತ್ತಾಗಿದೆ ಗುರು. ಆ ಪ್ಲಾಸ್ಟಿಕ್ ಬಾಟಲಲ್ಲಿರೋ ನೀರು ಕುಡಿಯೋದ್ರಲ್ಲಿ
ಏನೂ ಇಲ್ಲ. ಈ ಥರ ಪ್ರಕೃತಿ ಮಡಿಲಲ್ಲಿ ಬರ್ತಾರ ನೀರು ಕುಡಿದ್ರೆ ನೆಕ್ಸ್ಟ್ ಲೆವೆಲು. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಫಾರೆಸ್ಟ್ ಒಳಗಡೆ ಬಂದರೆ, ಈ ಥರ ಟ್ರಕ್ ಬಂದರೆ. ಇದೆಲ್ಲ ಕೂಡ ಇದೊಂದೇ ಅಂತಲ್ಲ, ಈ ಥರ ತುಂಬಾ ಕಲಿಯೋದಿದೆ, ನೋಡೋದಿದೆ. ಅದಕ್ಕೆ ಹೇಳೋದು ಫಾರೆಸ್ಟ್ ಒಳಗಡೆ ಬರಬೇಕು, ನೋಡಬೇಕು ಅಂತ ಹೇಳೋದು ಇದಕ್ಕೇ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದೊಂದೇ ವಿಚಾರ ಅಂತಲ್ಲ, ಇದೇ ಥರ ಹಲವಾರು ಇನ್ಫಾರ್ಮೇಷನ್ಸ್ ಇರುತ್ತೆ ನೋಡೋದು, ಕಲಿಯೋದು, ಮತ್ತು ಸ್ಟ್ರೇಂಜರ್ಸ್ನ ಮೀಟ್ ಆಗೋದು, ಅವರಿಂದ ಸ್ವಲ್ಪ ಲೆಸನ್ಸ್ ಕಲ್ತ್ಕೊಳ್ಳೋದು. ಈ ಥರ ತುಂಬಾ ವಿಶೇಷವಾಗಿರುತ್ತೆ ಗುರು. ಹೊಸದು ಏನೇನೋ ನೋಡ್ತೀವಿ, ಹೊಸದು ಏನೇನೋ ಕಲಿತೀವಿ. ಅದಕ್ಕೆ ಹೊರಗಡೆ ಬರಬೇಕು, ಅದಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಹೇಳೋದು. ಈ 5 ಕಿಲೋಮೀಟರ್ಸ್ ಆದಮೇಲೆ ನಿಮಗೆ ನೆಟ್ವರ್ಕ್ ಕೂಡ ಸಿಗುತ್ತೆ ಗುರು. ಫೋನಲ್ಲೆಲ್ಲ ಮಾತಾಡ್ಬೋದು ಆರಾಮಾಗೆ. ನೋಡಿ ನಮ್ಮ ಹುಡುಗ ಮಾತಾಡ್ತಾವನು ಆಲ್ರೆಡಿ ಫೋನಲ್ಲಿ. ನೋಡಿ, ಇದೊಂದು ಅಡ್ವಾಂಟೇಜು ಈಗಿನ ಜೆನ್ಸಿ ಕಿಡ್ಸ್ಗೆ. ಯಾಕೆಂದರೆ ಯಾವಾಗಲೂ ಫೋನು ಮೊಬೈಲ್ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಈ ನನ್ನ ಮಗ ಒಬ್ಬ ಇಲ್ಲಿ ಬಂದರೂ ಫೋನ್ ಬಿಡೋದಿಲ್ಲ. ಈ ಥರ ಜೆನ್ಸಿ ಕಿಡ್ಸ್ನ ನಂಬ್ಕೊಂಬಿಟ್ರೆ ಬಂದ್ಬಿಟ್ಟು ಇಲ್ಲಿ ಪ್ರಕೃತಿ ಸೌಂದರ್ಯ ಪಡೀರೋ ಅಂತ ಅಂದರೆ ಇಲ್ಲೂ ಕೂಡ ಮೊಬೈಲ್ ಹುಚ್ಚು. ಎಷ್ಟು ಹುಚ್ಚಲ್ಲ ಜನಕ್ಕೆ. ಎಷ್ಟು ಗಾಳಿ ಬೀಸ್ತಿದೆ ಅಂತಂದರೆ ನೆಕ್ಸ್ಟು ಲೆವೆಲ್ ಗಾಳಿ ಬೀಸ್ತಿದೆ. ಅಲ್ಲಿ ನೋಡ್ಬೋದು ನೀವು ಅವ್ರದ್ದು ಕವರೆಲ್ಲ ಯಾವ ರೇಂಜಿಗೆ ಅಲ್ಲಾಡ್ತಿದೆ ಅಂತ. ಬಸೆ ನೀರು ಅಂತೇಳಿ ಮಳೆಗಾಲದಲ್ಲಿ ಬಂದಂಥ ನೀರು ಗುಡ್ಡದಲ್ಲಿ ಸ್ಟೋರೇಜ್ ಆಗುತ್ತೆ. ಆ ನೀರು ಫಿಲ್ಟರ್ ಆಗಿ ಬರೋದು. ನಾವು ಅಥವಾ ಮನುಷ್ಯರು ಯಾವುದೋ ಅಲ್ಲಿ ಕಲ್ಮಿಷ ಮಾಡಿರಲ್ಲ. ಸೊ ಅದು ಒಳ್ಳೆ ನೀರು ಅಂತೇಳಿ ನಾವೇ ಡಿಸೈಡ್ ಮಾಡ್ಕೋಬೇಕು. ಪ್ರಕೃತಿಯಲ್ಲಿ ನೀವು ಅಡ್ಡಾಡಿದಾಗ ಮಳೆ ನೀರನ್ನೇ ಡೈರೆಕ್ಟ್ ಕುಡಿಬೋದು. ಹೌದು, ಅದು ನಿಮ್ಮಲ್ಲಿ ತಿಳುವಳಿಕೆ ಇದ್ದರೆ ಕುಡಿಬೋದು. ನೀವು ಫಿಲ್ಟರ್ ಮಾಡಿ ಅದು ಕೆಮಿಕಲ್ ಹಾಕಿ ಕುಡಿಬೇಕಂತ ನಿಮ್ಮ ಮೈಂಡಲ್ಲಿ ಬಂದಿದೆ ಸಿಟಿಲಿ ಇದ್ದವರಿಗೆ. ಈಗ ನಾವು ಬಾಟ್ಲು ತೊಗೊಂಡ್ಬರ್ತೀವಲ್ಲ, ಇದರಲ್ಲಿ 100 ಮಿನರಲ್ಸ್ ಇರ್ತದೆ. ಇದನ್ನ ನಿಮ್ಗೆ ಅರಿವಿರಬೇಕು. ನಾವು ಬಾಟ್ಲು ತೊಗೊಬರೋ ಅವಶ್ಯಕತೆನೇ ಇರಲ್ಲ, ಇಲ್ಲೇ ಸಿಕ್ಬಿಡುತ್ತೆ ನೀರು. ಸಿಗುತ್ತೆ ಅಂದರೆ ಸ್ಟೀಲ್ ಬಾಟ್ಲಿ ತರಬೇಕು. ಹೌದೌದು. ಇಲ್ಲ ಫೈಬರ್ದು ತರ್ರಿ. ಪ್ಲಾಸ್ಟಿಕ್ ನಾಟ್ ಅಲೌಡ್ ಆಗಿರೋದ್ರಿಂದ ನೀವು ಅದನ್ನು ಉಪಯೋಗಿಸಿ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟೆ. ಮತ್ತೆ ಅಲ್ಲೆಲ್ಲ ಇದೆಯಲ್ಲ ಚಿಕ್ಕದಾಗ ಅಲ್ಲೆಲ್ಲ ನೀರು ಬರುತ್ತಲ್ಲ, ಅದು ಜರಿಗಳು ಬರ್ತಾವಲ್ಲ, ಅದು ಕುಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾನು ಸೇಮ್ ಅಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಇಲ್ಲಿ ಯಾವುದೇ ನೀರು ಹರಿಯೋ ನೀರು ಕಲ್ಮಿಷ ಆಗಿದೆ ಅಂತಂದ್ರು ಬಟ್ಟೆಯಲ್ಲಿ ಹಾಕಿ ಸೋಸ್ಬಿಟ್ಟು ಕುಡೀರಿ, ತೊಂದರೆ ಇಲ್ಲ. ಮನುಷ್ಯ ಹುಟ್ಟಿರೋದೇ ತಿರುಗಾಡೋದಕ್ಕೆ, ಒಂದೇ ಕಡೆ ಇರೋದಕ್ಕಲ್ಲ. ಬೇಸಿಕಲಿ ಅವನು ನೊಮ್ಯಾಡ್, ಒಂದೇ ಜಾಗದಲ್ಲಿ ಇರೋದಕ್ಕಲ್ಲ. ಬಟ್ ಗೊತ್ತಿಲ್ಲ, ಎಷ್ಟೋ ವರ್ಷಗಳ ಏನೋ ನಮ್ಮ ಹಿರಿಯರ ಒಂದು ಹಾಕ್ಕೊಟ್ಟಂಥ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ಒಂದೇ ಕಡೆ ಗೂಟ ಹೊಡ್ಕೊಂಡು ಇರ್ತೀವಿ. ಒಂದೇ ಕಡೆ ಗೂಟ ಹೊಡ್ಕೊಂಡು ಇರಬೇಡ್ರಿ, ಬರ್ರಿ ಈ ಥರ ಅವಾಗ ಹೊರಗಡೆ ಬರ್ತಾ ಇರಿ, ಓಡಾಡ್ತಾ ಇರಿ. ಒಂದ್ಸರಿ ಅಥವಾ 2 ಸರಿ ಬಂದು ಈ ಥರ ಮಾನ್ಸೂನ್ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಥರ ಬೆಸ್ಟ್ ಟ್ರೆಕ್ಕಿಂಗ್ ಯಾವುದು ಅಂತ ಹೇಳಿದ್ರೆ ಮಾನ್ಸೂನ್ ಟ್ರೆಕ್ ಗೈಸ್. ನೀವು ಬೇರೆ ಯಾವ ಟೈಮಲ್ಲಿ ಟ್ರೆಕ್ ಮಾಡಿದ್ರು ಇಷ್ಟು ಮಜಾ ಬರೋದಿಲ್ಲ. ಮಾನ್ಸೂನಲ್ಲಿ ಟ್ರೆಕ್ ಮಾಡಿ. ಆಮೇಲೆ ಟ್ರೆಕ್ಕಿಂಗ್ ಅಂದಿದ ತಕ್ಷಣ ರೇಸಿಗೆ ಬಿಟ್ಟಂಗೆ ಇಲ್ಲಿಂದ ಬಿಟ್ಟರೆ ನಾನು ತುದಿ ಮುಟ್ಟುಬಿಡ್ತೀನಿ ಅಂತ ಓಡೋದಲ್ಲ. ಅಕ್ಕಪಕ್ಕ ಏನೇನಿದೆ ಅದನ್ನೆಲ್ಲ ನೋಡಿ ಅನುಭವಿಸಿ, ಆಮೇಲೆ ಪ್ರಕೃತಿನ ಅನುಭವಿಸಿ, ನೋಡಿ. ಪ್ರಕೃತಿ ನೋಡಿ ಕಲಿಯೋದು ಸಾಕಷ್ಟಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯ್ತು. ಫೈನಲಿ ವ್ಯೂ ಸಿಕ್ತು ಗುರು. ಇಷ್ಟು ಸ್ಟ್ರಗಲ್ ಮಾಡಿ ಪೀಕ್ ಹತ್ತಿದ್ದಕ್ಕೂ ಒಳ್ಳೆ ವ್ಯೂ ಗುರು. ಕ್ರೇಜಿ. ಆಫ್ಟರ್ 3 hours struggle we reached the peak, successfully completed. ಈ ಪೀಕಲ್ಲಿ ಕೂತ್ಕೊಂಡು ಟ್ರಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಈ ಥರ ಪುಳಿಯೋಗರೆ ತುತ್ತು ತಗೊಂಡು ಈ ಥರ ತಿಂತಾ ಇದ್ರೆ ಇದರಲ್ಲಿರೋ ಮಜಾನೇ ಬೇರೆ ಬಿಡು. ಇಲ್ಲಿ ಏನು ಕೊಟ್ಟರು ತಿನ್ನಬೇಕು ಅನಿಸುತ್ತೆ ಈಗ. ಅಂಥ ಸಿಚುವೇಶನಲ್ಲಿ ಇದ್ದೀವಿ ಆ್ಯಕ್ಚುಲಿ. ಈಗ ತುಂಬಾ ಚೆನ್ನಾಗಿದೆ ಪುಳಿಯೋಗರೆ, ಒಳ್ಳೆ ಟೇಸ್ಟ್ ಇದೆ. ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲರ ಮುಖದಲ್ಲೂ ಏನೋ ಸಾಧಿಸಿದ್ದೀನಿ ಅನ್ನೋ ಒಂದು ಕಳೆ ಎದ್ದಿ ತುಳುಕ್ತಾ ಇದೆ ಗುರು. ಎಲ್ಲರ ಮುಖದಲ್ಲೂ ಏನೋ ಸಾಧಿಸ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಏನೋ ಮಾಡಿದ್ದೀವಿ, ಏನೋ ಸಾಧಿಸಿದ್ದೀವಿ. ತುದಿಲಿದ್ದೀವಲ್ಲ, ಯಾರಿಗೂ ಕೈಗೆ ಸಿಗದವ್ರು ಅಷ್ಟು ತುದಿಲಿದ್ದೀವಿ ಅಂತನಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹಂಗೆ ಹೋಗ್ಬಿಡ್ತೀವಲ್ಲ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ನಾನು ರೂಪಾ ಅಂತ. ನಾವು ಬೆಂಗಳೂರಿಂದ ಬಂದಿರೋದು.
ಸೊ ನಾವು ಆಲ್ಮೋಸ್ಟ್ ಅವಾಗಲೇ ಒಂದು 10-12 ಇಯರ್ಸಿಂದ ಇದು ಟ್ರೆಕ್ಕಿಂಗ್ ಮಾಡ್ತಿರ್ತೀವಿ. ಸೊ ನಮ್ಮದು ಟೀಮ್ ಹೆಸರೇ ನಾವು ಚಾರಣಿಗರು ಅಂತ ಇಟ್ಕೊಂಡಿರೋದು. ಚಾರಣಿಗರು. ಯಾ, ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನಾವು ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಪ್ಯಾಕೇಜ್ ಇದು. ಸೊ ಫುಲ್ ಎಲ್ಲ ನಾವು 4 ವರ್ಷ ಮಗುವಿಂದಾನು ಇಲ್ಲಿ ಕರ್ಕೊಂಡು ಬರ್ತೀವಿ. 55 ವರ್ಷ 60 ವರ್ಷದವರೆಗೂ ಇದ್ದಾರೆ ಇಲ್ಲಿ. ಸೊ ಈ ಸತಿನೂ ನಾವು 25 ಜನ ಬಂದಿದ್ದೀವಿ. ಇದು ಎಸ್ಪೆಷಲಿ ಇದು ಕುರಿಂಜಲ್ ಟ್ರೆಕ್ ಹೇಳಬೇಕಂದ್ರೆ ನಾವು ಪ್ರತಿಯೊಂದು ವೆದರು ನೋಡ್ಬಿಟ್ವಿ. ಇವಾಗ ಹತ್ತಿ ಇಳಿಬೇಕಾದ್ರೆ ಬಿಸಿಲು ನೋಡಿದ್ವಿ, ಗಾಳಿ ನೋಡಿದ್ವಿ, ಜೋರು ಮಳೆ ನೋಡಿದ್ವಿ. ಯಾ ಹೇಳಬೇಕಂದ್ರೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇದು ಅಷ್ಟು ಮಳೆ ಕಂಟಿನ್ಯೂಸ್ ಇದ್ರೂ ನಮ್ಗೆ ಇಲ್ಲಿ ಒಂಚೂರು ಜಾರ್ತಿಲ್ಲ. ಹಾಂ, ಭೂಮಿ ಗಟ್ಟಿಗಿದೆ. ಸೊ ಅದು ಒಂದು ಅಡ್ವಾಂಟೇಜು. ಸೊ ಕುರಿಂಜಲ್ ಟ್ರೆಕ್ ಯಾರು ಮಾಡೋಕ್ಕೆ ಬರ್ತಾರೋ ಏನು ಹೆದರ್ಕೋಬೇಡಿ, ಮಳೆ ಸೀಸನಲ್ಲಿ ಹೋಗ್ಬೋದಾ ಅಂತ. ಇದು ಒಂದು ಮಾನ್ಸೂನ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ರೂ ಚೆನ್ನಾಗಿರುತ್ತೆ. ಹಾಂ ಹಾಂ. ನಿಮ್ಮ ಏಜ್ ಎಷ್ಟಿರ್ಬೋದು ಮ್ಯಾಮ್? ನಾನು 47. 47. ಬಟ್ 47 ಇದ್ರು ಇಷ್ಟೊಂದು ಎನರ್ಜಿಯಾಗಿ ಎಲ್ಲರಿಗೂ ಒಂಥರ. ಆ್ಯಕ್ಚುಲಿ ನೀವು ನಮ್ಮ ಚಿಕ್ಕತ್ತೆನ ನೋಡಬೇಕು. ನಮ್ಮ ಚಿಕ್ಕತ್ತೆ ಶಿ ಇಸ್ 53, 54 ಅಲ್ಲಿ ಮೇಲೆ ಬರ್ತಿದ್ದಾರೆ. ಅವರು ಬಂದಿದ್ದಾರೆ. ಹಾಂ, ಅವ್ರನ್ನ ನೋಡ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದಂತೂ ನಿಜ.